ನಮಸ್ಕಾರ. ಈ ದಿನ ನಾವು ಕರ್ನಾಟಕ ಇತಿಹಾಸ ಅಧ್ಯಯನದಲ್ಲಿ ಆಧಾರಗಳ ಪಾತ್ರ, ದ ಸೋರ್ಸಸ್ ಆಫ್ ಕರ್ನಾಟಕ, ಈ ವಿಷಯ ಕುರಿತು ಚರ್ಚೆ ಮಾಡೋಣ. ಮುಖ್ಯವಾಗಿ ಇತಿಹಾಸ ಅಧ್ಯಯನದಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತಕ್ಕಂಥ ಅಂಶಗಳಂದರೆ ಇತಿಹಾಸ ಅಧ್ಯಯನಕ್ಕೆ ಪೂರಕವಾಗಿರ್ತಕ್ಕಂಥ ಆಧಾರಗಳು ಅಥವಾ ಸಾಕ್ಷಿಗಳು ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಈ ಆಧಾರಗಳ ಪೂರ್ವದಲ್ಲಿ ಇತಿಹಾಸ ಅಂದರೆ ಏನನ್ನೋದ್ರ ಬಗ್ಗೆ ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಹಿಸ್ಟ್ರಿ ಈಸ್ ದ ಸ್ಟಡಿ ಆಫ್ ಪಾಸ್ಟ್ ಈವೆಂಟ್ಸ್ ವಿತ್ ರಿಲೆವೆಂಟ್ ರೆಕಾರ್ಡ್ಸ್. ದೇರ್ ಇಸ್ ನೋ ಹಿಸ್ಟ್ರಿ ವಿತೌಟ್ ಸೋರ್ಸಸ್. ವಿಶೇಷವಾಗಿ ಇತಿಹಾಸ ಅಂದರೆ ಗತಕಾಲದ ಘಟನೆಗಳಿಗೆ ಸಂಬಂಧಿಸಿದಂತೆ ಲಭ್ಯವಿರುವ ದಾಖಲೆಗಳನ್ನು ಆಧರಿಸಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಇತಿಹಾಸ ಅಂತ ಹೇಳ್ತೀವಿ. ನಾವು ಅಂದರೆ ಖಚಿತವಾಗಿರ್ತಕ್ಕಂಥ ದಾಖಲೆಗಳನ್ನು ಆಧಾರವಾಗಿಟ್ಟುಕೊಂಡು ಗತಕಾಲದ ಘಟನೆಗಳ ಒಂದು ಅಧ್ಯಯನ ಮಾಡ್ತಕ್ಕಂಥದ್ದು, ಅದು ಪುನರ್ರಚನೆ ಮಾಡ್ತಕ್ಕಂಥದ್ದು ನಾವು ಇತಿಹಾಸ ಅಂತೇಳಿ ಮುಖ್ಯವಾಗಿ ಹೇಳ್ತಾ ಹೋಗ್ತೀವಿ. ಆಧಾರಗಳಿಲ್ಲದೆ ಇತಿಹಾಸ ಇಲ್ಲ. ಇತಿಹಾಸ ಅಂತ ನಾವು ಪ್ರತಿಷ್ಠವಾಗಿ ಒಂದು ಐತಿಹಾಸಿಕ ಘಟನೆಯಿಂದ ಗುರುತಿಸಬೇಕಾದ್ರೆ ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ದಾಖಲೆಗಳು ಅಥವಾ ಸಾಕ್ಷಿಗಳು ಅವಶ್ಯಕವಾಗಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಹಿಸ್ಟ್ರಿ ಈಸ್ ನಾಟ್ ಎ ಲೆಜೆಂಡರಿ ಸ್ಟೋರಿ ಆಫ್ ಪಾಸ್ಟ್ ಈವೆಂಟ್ಸ್. ಇತಿಹಾಸ ಅಂದ ಕೂಡಲೇ ಗತಕಾಲದ ಘಟನೆಗಳ ದಂತಕಥೆಯಲ್ಲ. ದಟ್ ಮೀನ್ಸ್ ಇಟ್ ಇಸ್ ನಾಟ್ ಎ ಮಿತ್. ಅಂದರೆ ಇದು ಪುರಾಣ ಅಲ್ಲ. ಪುರಾಣಗಳು ಅಂತ್ಯಕಂತ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ದಂತಕಥೆಗಳು, ಕಥೆ ಒಂದಾನೊಂದು ಕಾಲ ಅಂತ ಹೇಳ್ತಾರೆ. ನಿರ್ದಿಷ್ಟತೆ ಇರಲ್ಲ, ಖಚಿತತೆ ಇರಲ್ಲ. ಇತಿಹಾಸ ಅಧ್ಯಯನದ 4 ಪ್ರಮುಖ ಅಂಶಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ: ಪರ್ಸನ್, ಪ್ಲೇಸ್, ಟೈಮ್ ಆ್ಯಂಡ್ ರೀಸನ್ ಅಂತ ಹೇಳ್ತೀವಿ ನಾವು. ವ್ಯಕ್ತಿ, ಸ್ಥಳ, ಕಾಲ ಮತ್ತು ಕಾರ್ಯಕಾರಣ ಸಂಬಂಧಗಳು. ಇವು ಇತಿಹಾಸಕ್ಕೆ 4 ದ 4 ಪಿಲ್ಲರ್ಸ್ ಆಫ್ ದಿ ಹಿಸ್ಟ್ರಿ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಆಧಾರ ಸ್ತಂಭಗಳು ಅಂತೇಳಿ ನಾವು ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ಹಾಗಾಗಿ ಇತಿಹಾಸ ಪುರಾಣಗಳಿಗಿಂತ ಭಿನ್ನವಾಗಿರ್ತಕ್ಕಂಥ ನೋಡ್ತಾ ಹೋಗ್ತೀವಿ. ಪುರಾಣಗಳಂದರೆ ಮಿತ್ಸ್ ಆರ್ ದಿ ಲೆಜೆಂಡರಿ ಸ್ಟೋರಿ ಆಫ್ ರಿಲಿಜಿಯಸ್ ಬಿಲೀಫ್ ಆ್ಯಂಡ್ ಟ್ರೆಡಿಷನ್ಸ್. ಬಟ್ ಹಿಸ್ಟಾರಿಕಲ್ ಈವೆಂಟ್ಸ್ ಆರ್ ಬೇಸ್ಡ್ ಆನ್ ರಿಯಾಲಿಟಿ ವಿತ್ ಎವಿಡೆನ್ಸ್. ಪುರಾಣಗಳು ಅಂದರೆ ವಿಶೇಷವಾಗಿ ಒಂದು ದಂತಕಥೆ ರೂಪದಲ್ಲಿರ್ತಕ್ಕಂಥದ್ದು, ಧಾರ್ಮಿಕ ಆಧಾರದ ತಳಹದಿಯ ಮೇಲೆ ಸಾಂಪ್ರದಾಯಿಕ ಅಂಶಗಳನ್ನು ಒಳಗೊಂಡಂತೆ ಇರ್ತಕ್ಕಂಥ ಒಂದು ದಂತಕಥೆ ಅಥವಾ ಪುರಾಣ ಕಥೆಗಳು ಅಂತೇಳಿ ನೋಡುತ್ತೀವಿ. ಅದರ ಇತಿಹಾಸ ಖಚಿತವಾದ ದಾಖಲೆಗಳನ್ನು ಆಧರಿಸಿಕೊಂಡು ವಾಸ್ತವಿಕ ತಳಹದಿಯ ಮೇಲೆ ರೂಪಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸೋರ್ಸಸ್. ಹಾಗಾದರೆ ಆಧಾರಗಳ ಅಂದರೆ ಅರ್ಥ ಏನು, ಅದರ ಮಹತ್ವ ಏನಂತ ನೋಡ್ತಿದ್ರೆ, ದ ರೆಕಾರ್ಡ್ಸ್ ಆಫ್ ಎವಿಡೆನ್ಸ್ ಲೈಕ್ ರೈಟಿಂಗ್ಸ್, ಬೋರ್ಡ್ಸ್, ಟೆಂಪಲ್ಸ್, ಕಾಯಿನ್ಸ್ ಆರ್ ಎನಿ ಕೈಂಡ್ ಆಫ್ ಫಿಸಿಕಲ್ ರಿಮೇನ್ಸ್ ವಿಚ್ ಅವೈಲಬಲ್ ಟು ರೀಕನ್ಸ್ಟ್ರಕ್ಟ್ ಕ್ರೊನಾಲಜಿಕಲ್ ಹಿಸ್ಟ್ರಿ ಆಫ್ ಪಾಸ್ಟ್ ಹ್ಯಾಪನಿಂಗ್ಸ್. ವಿಶೇಷವಾಗಿ ಈ ಆಧಾರಗಳು ಯಾವ್ಯಾವು ಅಂತೇಳಿ ನಾವು ನೋಡ್ತಿದ್ರೆ, ಅಥವಾ ಸಾಕ್ಷಿಗಳು ಯಾವ ಅಂತ ನೋಡ್ತಿದ್ರೆ, ಬರವಣಿಗೆಗಳು, ಕೋಟೆ ಕೊತ್ತಲಗಳು, ದೇವಾಲಯಗಳು, ನಾಣ್ಯಗಳು, ಮತ್ತು ಭೌತಿಕ ಸ್ವರೂಪದಲ್ಲಿರ್ತಕ್ಕಂಥ ಯಾವುದೇ ಅವಶೇಷಗಳು, ಇವು ಗತಕಾಲದ ಘಟನೆಗಳಿಗೆ ಸಂಬಂಧಿಸಿದಂತೆ ನಮಗೆ ಒಂದು ಕಾಲಾನುಕ್ರಮಣಿಕೆಯಲ್ಲಿ ಘಟನೆಗಳನ್ನು ಅಥವಾ ಇತಿಹಾಸವನ್ನು ರಚಿಸಿಕೊಳ್ಳಲು ಲಭ್ಯವಾಗ್ತಕ್ಕಂಥ ಈ ದಾಖಲೆಗಳನ್ನು ನಾವು ಆಧಾರಗಳು ಅಂತೇಳಿ ಗುರುತಿಸ್ತೀವಿ. ಸೋರ್ಸಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ನೋ ದ ಪ್ಲೇಸ್, ಟೈಮ್, ಪರ್ಸನ್ ಆ್ಯಂಡ್ ರೀಸನ್ ಫಾರ್ ಎನಿ ಹಿಸ್ಟಾರಿಕಲ್ ಈವೆಂಟ್ಸ್. Sources gives us historical evidence, but historians should be carefully examine and analyze without any bias and prejudice. ಹಾಗಾದರೆ ಈ ಆಧಾರಗಳ ಮಹತ್ವ ಏನಂತ ನಾವು ನೋಡ್ತಾ ಹೋದರೆ, ಈ ಆಧಾರಗಳು ಅತ್ಯಂತ ಮಹತ್ವಪೂರ್ಣವಾಗಿದ್ದು, ಯಾವುದೇ ಒಂದು ಘಟನೆಯ ಎಲ್ಲಿ ನಡೀತು ಅನ್ನೋದನ್ನು, ಯಾವಾಗ ನಡೀತು ಅನ್ನೋದನ್ನು, ಆ ಘಟನೆಗೆ ಯಾರು ಆ ಘಟನೆಗೆ ಕಾರಣರು ಅನ್ನೋದನ್ನು, ಮತ್ತು ಆ ಘಟನೆ ನಡೀಲಿಕ್ಕೆ ಕಾರಣಗಳೇನು ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಈ ಆಧಾರಗಳು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇಟ್ ಗಿವ್ಸ್ ದ ಹಿಸ್ಟಾರಿಕಲ್ ಎವಿಡೆನ್ಸ್. ಈ 4 ಅಂಶಗಳನ್ನು ತಿಳ್ಕೊಳ್ಳಿಕ್ಕೆ ಇವು ಸಾಕ್ಷಿಗಳನ್ನು ಒದಗಿಸಿಕೊಡ್ತವೆ. ಆದರೆ ಹಿಸ್ಟೋರಿಯನ್ಸ್ ಶುಡ್ ಬಿ ಕೇರ್ಫುಲಿ ಎಕ್ಸಾಮಿನ್. ಈ ಲಭ್ಯವಿರ್ತಕ್ಕಂಥ ಸಾಕ್ಷಿಗಳನ್ನು ಅಥವಾ ಪುರಾವೆಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಅವುಗಳನ್ನು ಪರಿಶೀಲಿಸಬೇಕು.
ಅನಲೈಸ್ ವಿಶ್ಲೇಷಣೆ ಮಾಡಬೇಕು ವಿತೌಟ್ ಎನಿ ಬಯಾಸ್ ಆ್ಯಂಡ್ ಪ್ರಿಜುಡಿಸ್. ಯಾವುದೇ ಪೂರ್ವಗ್ರಹಕ್ಕೆ ಪೀಡಿತನಾಗದೇ ಅವುಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಅವುಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು, ಆ ಪರಿಶೀಲನೆ ಮತ್ತು ವಿಶ್ಲೇಷಣೆಯ ಆಧಾರದ ಮೇಲೆ ಇತಿಹಾಸವನ್ನು ಪುನರಚನೆ ಮಾಡ್ತಕ್ಕಂಥದ್ದು ಕೂಡ ಅವಶ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದ ಹಿಸ್ಟಾರಿಕಲ್ ಸೆನ್ಸ್ ಇನ್ ಇಂಡಿಯಾ. ಭಾರತೀಯರ ಬಗ್ಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯಗಳಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅನೇಕ ವಿದೇಶಿ ಬರಹಗಾರರು ಕೂಡ ಭಾರತೀಯರು ಅನೇಕ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ. ಆದರೆ ಐತಿಹಾಸಿಕ ಪ್ರಜ್ಞೆಯ ಬಗ್ಗೆ ಬಂದಾಗ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂತ ಒಂದು ಅಭಿಪ್ರಾಯ ಅಪಾದನೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅವರ್ ಕಂಟ್ರಿ ಹ್ಯಾಸ್ ಎ ರಿಚ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಕಲ್ಚರಲ್ ಹೆರಿಟೇಜ್ ಆ್ಯಂಡ್ ಎಕನಾಮಿಕ್ ಪ್ರಾಸ್ಪರಿಟಿ in ancient time, but unfortunately the Indians do not pay much attention to the historical order of things. They were careless to the chronological succession of their kings. There is no exaggeration of above statement of Al-Biruni. ಈ ಒಂದು ಅಭಿಪ್ರಾಯವನ್ನು ಅಲ್ಬರುನಿ ಹೇಳ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಭಾರತ ಅತ್ಯಂತ ಸಮೃದ್ಧವಾಗಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ, ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ, ಆರ್ಥಿಕ ಪ್ರಗತಿಯನ್ನು ಹೊಂದಿದೆ. ಆದರೆ ದುರದೃಷ್ಟವಶಾತ್ ಭಾರತೀಯರು ಇತಿಹಾಸದ ಬಗ್ಗೆ ಅಥವಾ ಕಾಲಾನುಕ್ರಮಣಿಕ ಇತಿಹಾಸದ ಬಗ್ಗೆ ಅವರು ದಿವ್ಯ ನಿರ್ಲಕ್ಷ್ಯವನ್ನು ಹೊಂದಿದ್ದಾರೆ ಅಥವಾ ಹೆಚ್ಚಿನ ಮಹತ್ವವನ್ನು ಕಲ್ಪಿಸ್ಕೊಟ್ಟಿಲ್ಲ ಅಂತ ಹೇಳ್ತಾರೆ. ದೇ ಆರ್ ಕೇರ್ಲೆಸ್ ಟು ದ ಕ್ರೊನಾಲಜಿಕಲ್ ಸಕ್ಸೆಷನ್ ಆಫ್ ದೇರ್ ಕಿಂಗ್ಸ್. ತಮ್ಮನ್ನು ಆಳ್ವಿಕೆ ಮಾಡಿದ ರಾಜರುಗಳ ಒಂದು ಕಾಲಾನುಕ್ರಮಿಕ ಇತಿಹಾಸದ ಬಗ್ಗೆ ನಿರ್ಲಕ್ಷ್ಯವನ್ನು ತಾಳಿದ್ದಾರೆ. ದೇರ್ ಇಸ್ ನೋ ಎಕ್ಸಾಗರೇಷನ್. ಯಾವುದೇ ರೀತಿ ಇದರಲ್ಲಿ ವೈಭವೀಕರಣ ಅನ್ನೋದಿಲ್ಲ ಅಥವಾ ಅದನ್ನು ಪೋಸ್ಟ್ ಮಾಡ್ತಕ್ಕಂಥ ಒಂದು ಇದಿಲ್ಲ. ವಾಸ್ತವಿಕವಾಗಿ ಒಂದು ಹೇಳಿಕೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಅಲ್ಬರುನಿಯ ತಾರೀಖಿ ಹಿನ್ನೆಲೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದ ಯುರೋಪಿಯನ್ಸ್ ಮೇಡ್ ದೇರ್ ಫಸ್ಟ್ ಎಫರ್ಟ್ಸ್ ಟು ಎಕ್ಸ್ಪ್ಲೋರ್ ದ ಹಿಸ್ಟಾರಿಕಲ್ ಎವಿಡೆನ್ಸ್ ಆಫ್ ಇಂಡಿಯಾ ಡ್ಯೂ ಟು ದೇರ್ ಕ್ಯೂರಿಯಾಸಿಟಿ ಇನ್ ದ ಲೇಟರ್ ಹಾಫ್ ಆಫ್ ದ 18th century. ಹಾಗಾದರೆ ಭಾರತದಲ್ಲಿ ಇತಿಹಾಸ ರಚನೆ ಯಾವಾಗ ಪ್ರಾರಂಭವಾಯಿತು ಅಂದರೆ ಯುರೋಪಿಯನ್ನರ ಆಗಮನದ ನಂತರದಲ್ಲಿ. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಕೆಲವು ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಕುತೂಹಲದಿಂದ ಭಾರತದ ಸಂಸ್ಕೃತಿಯ ಬಗ್ಗೆ, ಭಾರತದ ಜನಜೀವನದ ಬಗ್ಗೆ ಕುತೂಹಲಭರಿತರಾಗಿ ಈ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ನಿಟ್ಟಿನಲ್ಲಿ ದ ರಾಯಲ್ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಮತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಹತ್ವದ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಇವೆರಡೂ ಕಲೆ ಹಾಕಿರ್ತಕ್ಕಂಥ ಆಧಾರಗಳು ಅವುಗಳ ಸ್ವರೂಪಕ್ಕನುಗುಣವಾಗಿ ಅನೇಕ ಪ್ರಕಾರಗಳಾಗಿ ನಾವು ಅವುಗಳನ್ನು ವಿಂಗಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸೋರ್ಸಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 parts, archaeological sources and literary sources. ಈ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಥವಾ ಪುರಾತತ್ವಶಾಸ್ತ್ರೀಯ ಆಧಾರಗಳನ್ನು ನಾವು ಉತ್ಖನನಗಳು, ನಾಣ್ಯಗಳು, ಶಾಸನಗಳು ಮತ್ತು ಸ್ಮಾರಕಗಳು ಅಂತೇಳಿ ಕರಿತೀವಿ ನಾವು. ಹಾಗೆಯೇ ಸಾಹಿತ್ಯ ಆಧಾರಗಳನ್ನು ದೇಶೀಯ ಬರವಣಿಗೆಗಳು ಮತ್ತು ವಿದೇಶಿ ಬರವಣಿಗೆಗಳು ಅಂತೇಳಿ 2 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ಕೊಳ್ತೀವಿ. ಈ ದೇಶೀಯ ಬರವಣಿಗೆಗಳಲ್ಲಿ ಕಡತಗಳು, ಐತಿಹಾಸಿಕ ಬರವಣಿಗೆಗಳು ಮತ್ತು ವೈಜ್ಞಾನಿಕ ಬರವಣಿಗೆಗಳು ಅಂತೇಳಿ ನಾವು ನೋಡ್ತೀವಿ. ವಿದೇಶಿ ಬರವಣಿಗೆಗಳಲ್ಲಿ ಗ್ರೀಕ್ ಬರವಣಿಗೆಗಳು, ಚೈನೀಸ್ ಬರವಣಿಗೆಗಳು, ಅರಬ್ ಬರವಣಿಗೆಗಳು ಮತ್ತು ಯುರೋಪಿಯನ್ ಬರವಣಿಗೆಗಳು ಅಂತೇಳಿ ನಾವು ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ಮೊದಲನೇದಾಗಿ ನಾವು ಉತ್ಖನನ ಅಂದರೆ ಏನು ಅಂತೇಳಿ ನಾವು ನೋಡ್ತೀವಿ. ಅದಕ್ಕೂ ಪೂರ್ವದಲ್ಲಿ ಪುರಾತತ್ವಶಾಸ್ತ್ರ ಅಂದರೆ ಏನು ಅಂತ ತಿಳ್ಕೊಂಡು ಉತ್ಖನನದ ಬಗ್ಗೆ ನಾವು ಹೋಗೋಣ. ದ ಸ್ಟಡಿ ಆಫ್ ಹಿಸ್ಟ್ರಿ ಥ್ರೂ ಎಕ್ಸ್ಪ್ಲೋರೇಷನ್, ಎಕ್ಸ್ಕವೇಷನ್ ಆಫ್ ಕಲ್ಚರಲ್ ಸೈಟ್ಸ್ ಆ್ಯಂಡ್ ದ ಅನಾಲಿಸಿಸ್ ಆಫ್ ಆರ್ಟಿಫ್ಯಾಕ್ಟ್ಸ್ ಆ್ಯಂಡ್ ಅದರ್ physical objects like inscription, coins, monuments, old buildings and other human remains is called archaeology. ಆರ್ಕಿಯಾಲಜಿ ಅಥವಾ ಪುರಾತತ್ವ ಶಾಸ್ತ್ರ ಅನ್ನೋದು ಭೌತಿಕ ವಸ್ತುಗಳ ಸಂಶೋಧನೆ, ವಿಶ್ಲೇಷಣೆ ಮತ್ತು ಅವುಗಳ ಆಧಾರದ ಮೇಲೆ ಇತಿಹಾಸವನ್ನು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಅಥವಾ ಪುನರಚನೆ ಮಾಡ್ತಕ್ಕಂಥ ಪುರಾತತ್ವ ಶಾಸ್ತ್ರ ಅಂತ ಹೇಳ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ಪುರಾತತ್ವ ಶಾಸ್ತ್ರದ ಅಡಿಯಲ್ಲಿ 4 ವಿಭಾಗಗಳನ್ನು ನಾವು ನೋಡ್ತೀವಿ. ಒಂದು ಉತ್ಖನನ, ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳು. ಮೊದಲನೇದಾಗಿ ಉತ್ಖನನ ಅಂದರೆ ಏನು? ಎಕ್ಸ್ಕಾವೇಷನ್. ಎಕ್ಸ್ಕಾವೇಷನ್ ಈಸ್ ಎ ಸೈಂಟಿಫಿಕ್ ಮೆಥಡ್ ಆಫ್ ಡಿಗಿಂಗ್ ಆನ್ ದ ಕಲ್ಚರಲ್ ಸೈಟ್ಸ್. ಭೂ ಉತ್ಖನನ ಅಂದರೆ ಯಾವುದೇ ಒಂದು ಸಾಂಸ್ಕೃತಿಕ ನೆಲೆಯನ್ನು, ಐತಿಹಾಸಿಕ ನೆಲೆಯನ್ನು ಅತ್ಯಂತ ವೈಜ್ಞಾನಿಕವಾಗಿ ಭೂಮಿಯ ಮಣ್ಣನ್ನು ಅಗೆದು ಐತಿಹಾಸಿಕ ಅವಶೇಷಗಳನ್ನು ಹೊರತೆಗಿತಕ್ಕಂಥದ್ದನ್ನು ನಾವು ಏನಂತ ಕರಿತೀವಿ ಅಂದರೆ ಉತ್ಖನನ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಎಕ್ಸ್ಟ್ರಾಕ್ಟ್
the historical evidence through the scientific digging of the earth or cultural sites. The excavation again divided into two types. One is horizontal excavation and another one is vertical excavation. Horizontal excavation means excavating broad area of surface of the sites or cultural sites to expose any object laying near the surface. ಸಮತಲ ಉತ್ಖನನ ಅಂದರೆ ಒಂದು ಸಾಂಸ್ಕೃತಿಕ ನೆಲೆಯಲ್ಲಿ ಅದರ ವಿಸ್ತಾರವನ್ನು, ಅದರ ವ್ಯಾಪ್ತಿಯನ್ನು ಕಂಡುಕೊಳ್ಳಿಕ್ಕಾಗಿ, ಎಲ್ಲಿವರೆಗೆ ಅದು ವಿಸ್ತರಿಸಿದೆ ಅನ್ನೋದನ್ನು ಕಂಡುಕೊಳ್ಳಿಕ್ಕಾಗಿ, ಹಾಗೆ ಮೇಲ್ಮೈಯಲ್ಲಿ ಭೂಮಿಯನ್ನು ಅಗೆದುಕೊಂಡು ಹೋಗ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಅಂದರೆ ಸಮತಲ ಉತ್ಖನನ ಅಂತೇಳಿ. ಇದರ ಉದ್ದೇಶ ಒಂದು ಸಂಸ್ಕೃತಿಯ ವಿಸ್ತಾರ ಅಥವಾ ವ್ಯಾಪ್ತಿಯನ್ನು ಕಂಡುಕೊಳ್ತಕ್ಕಂಥದ್ದು. ಇನ್ನು ವರ್ಟಿಕಲ್ ಎಕ್ಸ್ಕಾವೇಷನ್ ಅಥವಾ ಲಂಬ ಉತ್ಖನನ ಅಂದರೆ ಎಕ್ಸ್ಕಾವೇಟಿಂಗ್ ದ ಡೆಪ್ತ್ ಆಫ್ ಸೈಟ್ಸ್ ಲೇಯರ್ ಆಫ್ಟರ್ ಲೇಯರ್ ಟು ಐಡೆಂಟಿಫೈಡ್ ಕ್ರೊನಾಲಜಿ ಆಫ್ ಕಲ್ಚರ್. ಅಂದರೆ ಒಂದು ಸಾಂಸ್ಕೃತಿಕ ನೆಲೆಯಲ್ಲಿ ಎಷ್ಟು ಹಂತಗಳಲ್ಲಿ ಆ ಸಂಸ್ಕೃತಿ ಬೆಳವಣಿಗೆಗೊಂಡಿದೆ ಅಥವಾ ಇತಿಹಾಸ ನಿರ್ಮಾಣವಾಗಿದೆ ಅನ್ನೋದನ್ನು ಕಂಡುಕೊಳ್ತಾನೆ. ಉದಾಹರಣೆಗೆ ಮೊಹೆಂಜೊದಾರೊದಲ್ಲಿ ಜಾನ್ ಮಾರ್ಷಲ್ ಮುಂತಾದವರು ಬೌದ್ಧಖನನ ನಡೆಸಿ 7 ಬಾರಿ ಆ ಸಂಸ್ಕೃತಿ ಉದಯಗೊಂಡು ನಾಶವಾಗಿರೋದ್ರ ಬಗ್ಗೆ ಬೆಳಕನ್ನು ಚೆಲ್ಲಿರ್ತಕ್ಕಂಥ ನೋಡ್ತೀವಿ. ಒಂದೇ ಸ್ಥಳದಲ್ಲಿ 7 ಸಂಸ್ಕೃತಿಗಳು ಅಸ್ತಿತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ಈ ಲಂಬ ಉತ್ಖನನದ ಮೂಲಕ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಕರ್ನಾಟಕದ ಅನೇಕ ಸ್ಥಳಗಳಲ್ಲಿ ಬೌದ್ಧಖನನ ಕಾರ್ಯವನ್ನು ನಡೆಸಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಪ್ರಾಗೈತಿಹಾಸಿಕ ಮತ್ತು ಐತಿಹಾಸಿಕ ನೆಲೆಗಳಲ್ಲಿ 106 ನೆಲೆಗಳಲ್ಲಿ ಬೌದ್ಧಖನನ ಕಾರ್ಯವನ್ನು ನಡೆಸಿ ಕರ್ನಾಟಕ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ಲಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಎಂ ಎಚ್ ಕೃಷ್ಣ ಇರ್ಬೋದು ಅಥವಾ ರಾಬರ್ಟ್ ಬ್ರೂಸ್ ಫುಟ್ ಇರ್ಬೋದು ಅಥವಾ ಇನ್ನಿತರೆ ಇತಿಹಾಸಕಾರರು ಇಲ್ಲಿ ಬಿ ಎಲ್ ರೈಸ್ ಮುಂತಾದವರು ಇದರಲ್ಲಿ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ನೋಡ್ತಾ ಹೋಗ್ತೀವಿ. ಹುಣಸಗಿ, ಕಿಬ್ಬನಹಳ್ಳಿ, ಚಂದ್ರವಳ್ಳಿ, ಹಂಪಿ, ತಾಳಗುಂದ, ಗುಡ್ನಾಪುರ ಹೀಗೆ ಅನೇಕ ಸ್ಥಳಗಳಲ್ಲಿ ಈ ಬೌದ್ಧಖನನ ಕಾರ್ಯವನ್ನು ನಡೆಸಿ ಕರ್ನಾಟಕ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಇನ್ಸ್ಕ್ರಿಪ್ಷನ್ಸ್, ಶಾಸನಗಳು ಅಂದರೆ ಏನು? ದ ರೈಟಿಂಗ್ಸ್ ಎನ್ಗ್ರೇವ್ಡ್ ಆನ್ ರಾಕ್ಸ್, ಸ್ಟೋನ್ ಪಿಲ್ಲರ್ಸ್, ಸ್ಟೋನ್ ಕೇವ್ಸ್ ಆ್ಯಂಡ್ ಕಾಪರ್ ಪ್ಲೇಟ್ಸ್ ಆರ್ ನೋನ್ ಆಸ್ ಇನ್ಸ್ಕ್ರಿಪ್ಷನ್ಸ್. ಶಾಸನಗಳಂದರೆ ಈ ಬಂಡೆಗಳ ಮೇಲೆ, ಕಲ್ಲಿನ ಸ್ತಂಭಗಳ ಮೇಲೆ, ಗುಹೆಗಳ ಮೇಲೆ ಅಥವಾ ದೇವಸ್ಥಾನದ ಗೋಡೆಗಳ ಮೇಲೆ ಅಥವಾ ತಾಮ್ರಪತ್ರಗಳ ಮೇಲೆ ಬರೆದಿರ್ತಕ್ಕಂಥ ಬರವಣಿಗೆಯನ್ನು ನಾವು ಶಾಸನಗಳು ಅಂತೇಳಿ ಕರೀತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಶಾಸನಗಳ ವೈಜ್ಞಾನಿಕ ಅಧ್ಯಯನವನ್ನು ನಾವು ಎಪಿಗ್ರಫಿ ಅಥವಾ ಶಾಸನ ಶಾಸ್ತ್ರ ಅಂತೇಳಿ ನಾವು ಕರಿತೀವಿ. ದ ಸೈಂಟಿಫಿಕ್ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಆರ್ ಕಾಲ್ಡ್ ಎಪಿಗ್ರಫಿ. ಈ ಶಾಸನಗಳ ಅಧ್ಯಯನ ಅದಕ್ಕೂ ಕೂಡ ಪ್ರತ್ಯೇಕವಾದ ಒಂದು ವಿಭಾಗ ಇರ್ತಕ್ಕಂಥ ನೋಡ್ತೀವಿ. ಅದೇ ಎಪಿಗ್ರಫಿ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಶಾಸನ ಶಾಸ್ತ್ರ ಅಂತ ಕರಿತೀವಿ. ಶಾಸನಗಳ ಅನೇಕ ಪ್ರಕಾರಗಳಿದಾವೆ. ಆಡಳಿತಾತ್ಮಕ ಶಾಸನಗಳು, ಧಾರ್ಮಿಕ ಶಾಸನಗಳು, ಪ್ರಶಂಸನಾ ಶಾಸ್ತ್ರಗಳು, ದತ್ತಿ ಶಾಸನಗಳು, ಸ್ಮರಣ ಶಾಸನಗಳು, ಹೀಗೆ ಅನೇಕ ಪ್ರಕಾರಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಿಸಿದಂತೆ ಅಶೋಕನ ಶಾಸನಗಳು ಕರ್ನಾಟಕದ ಅನೇಕ ಸ್ಥಳಗಳಲ್ಲಿ ನಮಗೆ ದೊರೆತಿದೆ. ಸನ್ನತಿ ಇರ್ಬೋದು, ಮಸ್ಕಿ ಇರ್ಬೋದು, ಚಿತ್ರದುರ್ಗದ ಬಳಿ ಬ್ರಹ್ಮಗಿರಿ, ಅನಂತರದಲ್ಲಿ ಸಿದ್ದಾಪುರ, ಜಟಿಂಗರಾಮೇಶ್ವರ ಮುಂತಾದ ಸ್ಥಳಗಳಲ್ಲಿ ನಮಗೆ, ಪಲ್ಕಿಗೊಂಡ, ಸುಮಾರು 14 ಸ್ಥಳಗಳಲ್ಲಿ ಅಶೋಕನ ಶಾಸನಗಳು ನಮಗೆ ದೊರೆತಿದ್ದಾವೆ. ಹಾಗೆ ಧಾರ್ಮಿಕ ಶಾಸನಗಳು ಈ ಶಿಕಾರಿಪುರ ತಾಲೂಕಿನ ತಾಳಗುಂದದಲ್ಲಿ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕದಂಬರ ಒಂದು ಶಾಸನ, ಧಾರ್ಮಿಕ ಹಿನ್ನೆಲೆಯ ಶಾಸನ ದೊರೆತಿರ್ತಕ್ಕಂಥ ನೋಡ್ತಾ ಹೋಗ್ತೀವಿ. ಇನ್ನು ಎಲೋಗಿಸ್ಟಿಕ್ ಇನ್ಸ್ಕ್ರಿಪ್ಷನ್ಸ್, ಪ್ರಶಂಸಾ ಶಾಸನಗಳು, ಐಹೊಳೆ ಶಾಸನ, ಇಮ್ಮಡಿ ಪುಲಿಕೇಶಿ ಐಹೊಳೆ ಶಾಸನ ಅವನ ಸೈನಿಕ ದಿಗ್ವಿಜಯಗಳ ಮೇಲೆ ಬೆಳಕನ್ನು ಚೆಲ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಪ್ರಶಂಸಾ ಶಾಸನ ಅಂತ ಕರಿತೀವಿ. ಇನ್ನು ದತ್ತಿ ಶಾಸನಗಳು ವಿಶೇಷವಾಗಿ ಈ ದೇವಾಲಯಗಳಿಗೆ, ವಿದ್ವಾಂಸರುಗಳಿಗೆ, ಅಗ್ರಹಾರಗಳಿಗೆ, ಬ್ರಾಹ್ಮಣರಿಗೆ, ಶೈಕ್ಷಣಿಕ ಸಂಸ್ಥೆಗಳಿಗೆ ನೀಡಿರ್ತಕ್ಕಂಥ ದಾನದತ್ತಿಯ ಬಗ್ಗೆ ಪ್ರಕಟಿಸಿರ್ತಕ್ಕಂಥ ಶಾಸನಗಳನ್ನು ದತ್ತಿ ಶಾಸನಗಳು ಅಂತೇಳಿ ಕರೀತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆಯೇ ಕಮಾಮರೇಟಿವ್ ಇನ್ಸ್ಕ್ರಿಪ್ಷನ್ಸ್, ಸ್ಮರಣ ಶಾಸನಗಳು. ಈ ಸ್ಮರಣ ಶಾಸನಗಳಲ್ಲಿ ವೀರಗಲ್ಲು, ಮಾಸ್ತಿಕಲ್ಲು ಮುಂತಾದವುಗಳನ್ನು ನಾವಿಲ್ಲಿ ಪ್ರಮುಖವಾಗಿ ಗುರುತಿಸ್ತಾ ಹೋಗ್ತೀವಿ. ಇವು ಶಾಸನದ ವಿವಿಧ ಪ್ರಕಾರಗಳು. ಕರ್ನಾಟಕದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಶಾಸನಗಳು ನಮಗೆ
ಲಭ್ಯವಾಗಿರ್ತಕ್ಕಂಥದ್ದನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಅಶೋಕನ ಕಾಲದಿಂದ ಹಿಡ್ಕೊಂಡು ಶಾತವಾಹನರು, ಕದಂಬರು, ಗಂಗರು, ಅನಂತರದಲ್ಲಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಮತ್ತು ವಿಜಯನಗರ ಕಾಲಾವಧಿಯಲ್ಲಿ ಸಾಕಷ್ಟು ಶಾಸನಗಳನ್ನು ಪ್ರಕಟಿಸಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ಈ ಶಾಸನಗಳ ಅಧ್ಯಯನದಲ್ಲಿ ಕರ್ನಾಟಕದಲ್ಲಿ ತೊಡಕೊಂಡಿರ್ತಕ್ಕಂಥ ಡಾಕ್ಟರ್ ಪ್ಲೀಟ್ ಮತ್ತು BL ರೈಸ್ ಅತ್ಯಂತ ಪ್ರಮುಖರು ಅಂತ ನೋಡ್ತೀವಿ. ಕರ್ನಾಟಕದಾದ್ಯಂತ ಸಂಚರಿಸಿ ಅಪಾರ ಪ್ರಮಾಣದಲ್ಲಿ 20,000 ಹೆಚ್ಚು ಶಾಸನಗಳನ್ನು ಅವರು ಕಲೆ ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ BL ರೈಸ್ ತಾವು ಸಂಗ್ರಹಿಸಿರ್ತಕ್ಕಂಥ ಈ ಶಾಸನಗಳನ್ನು ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡಿ ಸುಮಾರು 12 ಸಂಪುಟಗಳಲ್ಲಿ ಎಪಿಗ್ರಫಿ ಆಫ್ ಕರ್ನಾಟಕ ಎಂಬ ಹೊತ್ತಿಗೆಯಲ್ಲಿ ಅಥವಾ ಪುಸ್ತಕ ರೂಪದಲ್ಲಿ ಅದನ್ನು ಪ್ರಕಟಿಸಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಇವು ಕರ್ನಾಟಕ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ಲತಕ್ಕಂಥ ಪ್ರಮುಖ ಶಾಸನಗಳು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅಶೋಕನ ಶಾಸನಗಳು, ಶಾತವಾಹನ ಶಾಸನಗಳು ವಿಶೇಷವಾಗಿ ಪ್ರಮುಖವಾಗಿರ್ತಕ್ಕಂಥವು. ಹಾಗೆಯೇ ಹಲ್ಮಿಡಿ ಶಾಸನ, ಕನ್ನಡದ ಮೊಟ್ಟ ಮೊದಲ ಶಾಸನ, ತಾಳಗುಂದ ಶಾಸನ, ಚಂದ್ರವಳ್ಳಿ ಶಾಸನ ಕದಂಬರ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥವು. ಆಮೇಲೆ ಬಾದಾಮಿ, ಐಹೊಳೆ, ಮಹಾಕೂಟ ಶಾಸನಗಳು ಚಾಲುಕ್ಯರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಮಹಾಸತಿ ಮತ್ತು ವೀರಗಲ್ಲುಗಳು ವಿಜಯನಗರ ಮತ್ತು ಹೊಯ್ಸಳರ ಕಾಲದಲ್ಲಿ ಅನೇಕ ಶಾಸನಗಳನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಶಾಸನಗಳಿಂದ ನಮಗೆ ಅವನ ಹೆಸರು, ಬಿರುದು, ವಂಶಾವಳಿ, ಕಾಲಾವಧಿ, ಜೊತೆಗೆ ಆ ರಾಜ್ಯದ ಎಲ್ಲೆಗಳು ಮತ್ತು ಆ ಶಾಸನವನ್ನು ಜಾರಿಗೊಳಿಸಿದ ಉದ್ದೇಶ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯಕವಾಗ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತೀವಿ. ನೆಕ್ಸ್ಟು ಕಾಯಿನ್ಸ್, ನಾಣ್ಯಗಳು ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ನಾಣ್ಯಗಳು ಕೂಡ ಶಾಸನದ ಮಾದರಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ನೋಡ್ತೀವಿ. ಶಾಸನಗಳ ಅಥವಾ ಕೊರತೆಯನ್ನು ಈ ನಾಣ್ಯಗಳು ನೀಗಿಸ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಇಟ್ ಗಿವ್ಸ್ ಇನ್ಫಾರ್ಮೇಷನ್ಸ್ ಆಫ್ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ದಿ ಏನ್ಷಿಯಂಟ್ ಕರ್ನಾಟಕ. ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ, ಪ್ರಾಚೀನ ಕರ್ನಾಟಕದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಮೇಲೆ ನಾಣ್ಯಗಳು ಬೆಳಕನ್ನು ಚೆಲ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದ ಸೈಂಟಿಫಿಕ್ ಸ್ಟಡಿ ಆಫ್ ಕಾಯಿನ್ಸ್ ಈಸ್ ನ್ಯೂಮಿಸ್ಮ್ಯಾಟಿಕ್ಸ್. ಈ ನಾಣ್ಯಗಳ ಒಂದು ವೈಜ್ಞಾನಿಕ ಅಧ್ಯಯನವನ್ನು ನಾವು ನಾಣ್ಯಶಾಸ್ತ್ರ ಅಂತೇಳಿ ನಾವು ಕರಿತೀವಿ. ಕಾಯಿನ್ಸ್ ಗಿವ್ಸ್ ಅಸ್ ದ ಇನ್ಫಾರ್ಮೇಷನ್ ಆಫ್ ನೇಮ್, ಟೈಟಲ್, ಪೀರಿಯಡ್ ಆಫ್ ಕಿಂಗ್ಸ್ ಆ್ಯಂಡ್ ದೇರ್ ಡೈನಾಸ್ಟಿ. ನಾಣ್ಯಗಳು ರಾಜನ ಹೆಸರು, ಅವನ ಬಿರುದುಗಳು, ಅವನ ಕಾಲಾವಧಿ ಮತ್ತು ಅವನ ಸಂತತಿಯ ಮೇಲೆ ಬೆಳಕನ್ನು ಚೆಲ್ತಕ್ಕಂಥದ್ದು. ಟು ಐಡೆಂಟಿಫೈಡ್ ದ ಎಕ್ಸ್ಟೆಂಟ್ ಆಫ್ ಹಿಸ್ ಟೆರಿಟರಿ. ಒಬ್ಬ ರಾಜನ ರಾಜ್ಯದ ಎಲ್ಲೆಯನ್ನು ತಿಳ್ಕೊಳ್ಳಿಕ್ಕೆ ನಾಣ್ಯಗಳು ನಮಗೆ ಸಹಾಯಕವಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. The pictures on coins gives us the informations of their religion, achievements and socio-cultural background. ನಾಣ್ಯಗಳ ಮೇಲೆ ಸಾಮಾನ್ಯವಾಗಿ ಕೆಲವೊಂದು ಚಿತ್ರಗಳನ್ನು ಮುದ್ರಿಸ್ತಕ್ಕಂಥ, ದೇವತೆಗಳ ಚಿತ್ರ ಇರ್ಬೋದು, ಅಥವಾ ಅವರ ಲಾಂಛನ ಇರ್ಬೋದು, ಅಥವಾ ಅವರ ಚಿತ್ರಗಳೇ ಇರ್ಬೋದು, ಅಥವಾ ಬೇರೆ ಬೇರೆ ಅಂಶಗಳು ಅದರಲ್ಲಿ ಪ್ರಕಟವಾಗ್ತಕ್ಕಂಥ ನೋಡ್ತಾರೆ. ಆ ಹಿನ್ನೆಲೆಯಲ್ಲಿ ಅವರ ಉಡುಗೆ ತೊಡುಗೆಗಳಿರ್ಬೋದು, ಅಥವಾ ಅವರ ಧರ್ಮದ ಬಗ್ಗೆ ಇರ್ಬೋದು, ಅಥವಾ ಅವರ ಸಾಧನೆಗಳ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕೆ ಅವು ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸಿಕೊಡ್ತಕ್ಕಂಥ ನಾವು ನೋಡ್ತೀವಿ. ದ ಯೂಸ್ ಆಫ್ ಮೆಟಲ್ ಆ್ಯಂಡ್ ಕ್ವಾಂಟಿಟಿ ಆಫ್ ಕಾಯಿನ್ಸ್ ಹೆಲ್ಪ್ಸ್ ಅಸ್ ಟು ನೋ ದೇರ್ ಎಕಾನಮಿ. ಸೊ ನಾಣ್ಯಗಳಲ್ಲಿ ವಿವಿಧ ಗಾತ್ರದ, ವಿವಿಧ ಲೋಹದ ನಾಣ್ಯಗಳನ್ನು ಅವರು ಚಲಾವಣೆ, ಬಂಗಾರ, ಬೆಳ್ಳಿ, ತಾಮ್ರ, ಸತು, ಹೀಗೆ ಬೇರೆ ಬೇರೆ ಲೋಹದ ನಾಣ್ಯಗಳನ್ನು ಅವರು ಚಲಾವಣೆ ತಂದಿರತಕ್ಕಂಥ ನೋಡ್ತೀವಿ. ಕದಂಬರ ಕಾಲದಿಂದಲೂ ಕೂಡ ನಮಗೆ ನಾಣ್ಯಗಳು, ಕದಂಬರ ಕಾಲದಲ್ಲಿ ಪದ್ಮಟಂಕ ಎಂಬ ನಾಣ್ಯವನ್ನು ಅವರು ಜಾರಿಗೆ ತಂದಿರತಕ್ಕಂಥ ನಾವು ನೋಡ್ತೀವಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಎಲ್ಲ ದೊರೆಗಳು ಕೂಡ ವಿಭಿನ್ನ ಮಾದರಿಯ, ವಿಭಿನ್ನ ಗಾತ್ರದ ನಾಣ್ಯಗಳನ್ನು ಚಲಾವಣೆ ತಂದರೆ ಅವುಗಳ ಸ್ವರೂಪ, ಅವುಗಳ ಗಾತ್ರ ಮತ್ತು ಅವರು ಬಳಕೆ ಮಾಡಿರ್ತಕ್ಕಂಥ ಲೋಹದ ಆಧಾರದ ಮೇಲೆ ಅಂದಿನ ಆರ್ಥಿಕ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯಕವಾಗ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪೀರಿಯಡಲ್ಲಿ ಸ್ಮಾರಕಗಳ ಬಗ್ಗೆ ಚರ್ಚೆ ಮಾಡೋಣ.